ಸೂರ್ಯಕಾಂತ ಹೊರಗಿನ ಜಗತ್ಗೆ ಎಷ್ಟೇ ಗಟ್ಟಿ ಅಂತ ತೋರಿಸ್ಕೊಂಡ್ರು ಅವನು ಒಬ್ಬ ತಂದೆನೇ ಅಲ್ವೇನೋ. ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗಳು ಈ ರೀತಿ ಮಾಡಿದ್ರೆ ಯಾರಕ್ ತಾನೇ ಆಗತ್ತಾಗಲ್ಲ. ಇದಕ್ಕೇನಾ 3 ದಿನದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳಿದ್ದು? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಿಮ್ಮಂತ ಪರಿಸ್ಥಿತಿ ನನಗೆ ಬಂದಿದೆ, ಅವಮಾನ ತಾಳಕ್ಕಾಗಲೇ ಅವತ್ತೇ ಸುತ್ತಾಗ್ತದೆ. ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಬದುಕಿರ್ಬಾರ್ದು ಅಂತ ನೇಣ ಹಾಕುತ್ತಾ ಇದ್ದೆ. ಆದ್ರೆ ಈ ಮನುಷ್ಯ ಅದ್ಯಾಕೆ ಬದುಕಿದಾನೋ? ಅಣ್ಣ 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 ಏನಾಯ್ತಣ್ಣ? ಅಣ್ಣ ಅಯ್ಯೋ ಅಣ್ಣ ಸೂರ್ಯಣ್ಣ ಈ ಓದ್ ನೋಡಿದ್ರೆ ಅವಮಾನ ತಾಳ್ಲಾರ್ದೆ ಸಹಾಯ ನಿರ್ಧಾರ ಮಾಡೋರೆ ಅನ್ಸುತ್ತೆ. ಮಗಳು ಅವಮಾನ ಮಾಡ್ಬಿಟ್ಲು, ಎಲ್ಲ ಏನೇನೋ ಮಾತಾಡ್ತಿದಾರೆ ಅಂತ ನೇಣಾಕತ್ತಾರೆ ಅನ್ಸುತ್ತೆ. ಬಾಗ್ಲು ತೆಗೆಯೋಣ. ಬಾಗ್ಲು ತೆಗೆಯೋಣ. ಅಣ್ಣ ಜಾಗ ಬಿಡಿ. ಕೂರ್ಸಿ ಕೂರ್ಸಿ. ಯಾಕಣ್ಣ ದುಡ್ಕಕ್ ಹೋಗಿದ್ದೆ? ಅಣ್ಣ ಅಣ್ಣ ಸೂರ್ಯ ಏನ್ ಮಾಡ್ಕೊಳಕ್ ಅವ್ಳು ನೋಡಿದ್ರೆ ಹಾಗೋಟ, ನೀವ್ ನೋಡಿದ್ರೆ ಈ ತರ ಮಾಡ್ಕೊಟ್ಟಿದ್ರ. ನನ್ ಬಗ್ಗೆ ಯೋಚನೆ ಮಾಡಿದೀರಾ? ಏನೋ ಸೂರ್ಯ ಇದು. ಮತ್ತೆ ಇನ್ನೇನ್ ಮಾಡು ಅಂತೀಯಮ್ಮ ನೀನು? ಆ ದೇವ್ರನ್ನ ಹಣೆ ಬಾರದಲ್ಲಿ ಯಾವತ್ತು ಯಾರನ್ನೂ ಪ್ರೀತಿಸ್ಬಾರ್ದು ಅಂತ ಬರ್ದು ಕಳ್ಸಿದಾನೆ ಅನ್ಸ. ಅದಕ್ಕೆ ನಾನು ಯಾರನ್ನ ಅತಿಯಾಗಿ ಪ್ರೀತಿ ಮಾಡಿದ್ರು ಬಗ್ಗೆ ಏನೇ ಕನಸುಗಳನ್ನ ಇಟ್ಕೊಂಡ್ರು ಅವ್ರು ನನ್ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಅಮ್ಮನ್ನ ಹುಡ್ಕೋದೇನ ನಿಲ್ಸಿದೀವ? ಹುಡುಕ್ತಾ ಇದೀವ, ಸಿಕ್ತಾಳಣ್ಣ. ಅಷ್ಟೆಲ್ಲ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ನಿರ್ಧಾರ. ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿಲ್ವಣ್ಣ ನೀವು? ಹೇಗೆ ಮಾಡ್ಲಿ ಚಂದ್ರು, ಈ ಯೋಚನೆ ಮಾಡಕ್ಕೆ ಏನೂ ಇಲ್ಲ. ಸಾವೇ ಗತಿ ಅಂತ ಆ ಗಂಡನ್ ತಂದೆ ಹೇಳ್ಬಿಟ್ಟು ಹೋದ್ರಲ್ಲ. ನೀವ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ಅಮ್ಮನ ಹೆತ್ತ ತಪ್ಪಿಗೆ ನಮ್ಗೆ ಕಣ್ಣೀರ್ ಹಾಕೋದು ಬೇರೆ ಏನಿದೆ ಹೇಳಿ? ನಿಮ್ಮನ್ ಬಿಟ್ಟು ಬದುಕೋಷ್ಟು ಶಕ್ತಿ ಈ ಮನೇಲಿ ಯಾರಿಗೂ ಇಲ್ಲ ರೀ, ಯಾರಿಗೂ ಇಲ್ಲ. ಮಗು ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇದೆ. ನಾನು ಆಸೆ ಪಟ್ಟಿದ್ದು ಒಂದೇ ಕಲ, ಅವಳು ಮದ್ವೆ ನೋಡ್ಬೇಕು ಅಂತ. ಅದನ್ನು ಕಿತ್ಕೊಂಡ್ಕಲ.
ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ನಿನಗೆ ಗಂಡನ ಪ್ರೀತಿ ಕೊಟ್ಟಿಲ್ಲ. ಎಲ್ಲಾ ಪ್ರೀತಿನೂ ಅಮ್ಮಗೆ ಧಾರೆ ಎಳೆದೆ. ಧಾರೆ ಎಳೆದಿರೋ ಪ್ರೀತಿನ ಧಾರೆಗೆ ಮುಂಚೆನೆ ಕಸಕ್ಕೆ ಬಿಟ್ಲು. ಅದು ನನಗ್ ಸಹಿಸಕ್ ಆಗ್ತಿಲ್ಲ ಕಲ. ಸುಂದರ, ಏನು ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಆದ್ರೂ ಬಾವ, ಶುಭ ಕಾರ್ಯ ನಡಿ ಮನೆಯಲ್ಲಿ ಸೂತ್ಕದ ಗಾಳಿ ಬೀಸ್ಬಿಡ್ತಲ್ಲ ಬಾವ. ಸುಂದರ, ಏನು ಅನಾಹುತ ಆಗಿಲ್ವೋ? ಸುಮ್ಮನೆ ಸಮಾಧಾನ ಮಾಡ್ಕೊ, ಸುಮ್ಮನೆ ನೋಡಿದ್ರೆ ಬಾವ, ನಮ್ಮ ಅಣ್ಣ ನಾವೆಲ್ಲ ಅವನ ಪಾಲಿಗೆ ಸತ್ತೋಗಿದೀವ. ಅಮ್ಮ, ಚಂದ್ರಣ್ಣ ಇವ್ರನ್ನೆಲ್ಲ ಬಿಟ್ಟು ಸಾಯೋ ತೀರ್ಮಾನ ಮಾಡಿದಿರಲ್ಲ, ಇದು ಸರಿನಾ ಬಾವ? ಸರಿನಾ ಹೇಳಿ? ಎಣ್ಣೆತ್ತೋರ್ ಸಂಕಟ ಅಷ್ಟು ಘೋರವಾಗಿರುತ್ತೆ ಸುಂದರ. ಸೂರ್ಯಕಾಂತ ಹೊರಗಿನ ಜಗತ್ಗೆ ಎಷ್ಟೇ ಗಟ್ಟಿ ಅಂತ ತೋರಿಸ್ಕೊಂಡ್ರು ಅವನು ಒಬ್ಬ ತಂದೆನೇ ಅಲ್ವಿನೋ. ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗಳು ಈ ರೀತಿ ಮಾಡಿದ್ರೆ ಯಾರಕ್ ತಾನೇ ಆಗತ್ತ ಆಗಲ್ಲ. ಆ ನೋವು ಅವನ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಇಷ್ಟು ದಿನ ನೀವು ಶತ್ರುಗಳ ತರ ಇರೋದು ನೋಡಿ ಬಹಳ ಬೇಜಾರಾಗಿತ್ತು ಬಾವ. ಆದ್ರೆ ಇವತ್ತು ನಮ್ಮ ಅಣ್ಣನ ಪ್ರಾಣ ಕಾಪಾಡಿ ನಮ್ಮೆಲ್ಲರ ಪಾಲಿಗೆ ದೇವ್ರಾಗ್ಬಿಟ್ರಿ ಬಾವ, ದೇವ್ರಾಗ್ಬಿಟ್ರಿ. ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ ಬಾವ, ಯಾವತ್ತೂ ಮರೆಯಲ್ಲ. ಸುಂದರ, ಏನೇನೋ ಮಾತಾಡಬೇಡ. ನೋಡು, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಾ ಇದ್ರು. ಅಮ್ಮು ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ ನೋಡು. ಸರಿ ಬಾ. ನನ್ ಸಾಯ್ಬೇಕು ಅಂದ್ರು ಯಾರು ಬಿಡ್ತಾ ಇಲ್ಲ. ನಾನ್ ನಂಬ್ಕೊಂಡಿರೋ ಹುಡ್ಗನು ಮೋಸ ಮಾಡ್ದ. ನಾನ್ ವಾಪಸ್ ಮನೆಗೂ ಹೋಗಕ್ಕಾಗಲ್ಲ. ಸಾಯದ್ ಬಿಟ್ಟು ನನ್ ಬೇರೆ ಏನ್ ದಾರಿ ಇದೆ ಹೇಳಿ? ನನ್ ಸಾಯ್ಬೇಕು, ಪ್ಲೀಸ್ ಇಲ್ಲಿಂದ ಹೊರಟೋಗಿ ಬಿಟ್ಬಿಡಿ ನನ್ ಕೈನ. ನನ್ ಸಾಯ್ಬೇಕು. ನಿಂತ್ಕೋ. ನೀನ್ ಸಾಯೋದ್ರಿಂದ ನಿನ್ ಸಮಸ್ಯೆ ಬಗೆಹರಿಯೋದಿಲ್ಲ. ನೀನ್ ಬದುಕಿದ್ರು ಸತ್ರು ನಿಮ್ಮ ಅಪ್ಪ ಅಮ್ಮನ ದೃಷ್ಟಿಲಿ ನೀನ್ ಯಾವತ್ತಿದ್ರು ಓಡೋಗಿರೋಳೆ. ಅದ್ ಯಾವತ್ತೂ ಬದಲಾಗೋದಿಲ್ಲ. ನಿನಗ್ ಮೋಸ ಮಾಡಿದ ಹುಡುಗನ್ಗೆ ಸಾಯೋದ್ರಿಂದ ಯಾವತ್ತಿದ್ರು ಒಳ್ಳೇದೇ. ತಾನ್ ಮಾಡಿದ ತಪ್ಪು ಅಂತ ಅವನಿಗೆ ಯಾವತ್ತೂ ಅನ್ಸದೇ ಇಲ್ಲ. ಪೀಡೆ ತೊಲಗ್ತು ಅಂತ ಅನ್ಕೊಂಡು ಆರಾಮಾಗಿ ಸುಖವಾಗಿರ್ತಾನೆ. ಅವನ್ ಸುಖವಾಗಿರೋಕೋಸ್ಕರ ನೀನ್ ಸಾಯ್ಬೇಕಾ ಹೇಳು? ಸಾಯೋದು ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿದ್ರೆ ಈ ಪ್ರಪಂಚದಲ್ಲಿ ಯಾರು ಬದುಕೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಹೌದು, ನೀನ್ ಇವಾಗ ನಿಮ್ಮ ಅಪ್ಪ ಅಮ್ಮಂಗ್ ಕೊಟ್ಟಿರೋ ನೋವ್ಗೆ ಅವ್ರು ಇವಾಗ ನಿನ್ನ ಕ್ಷಮಿಸೋದಿಲ್ಲ ನಿಜ. ಆದ್ರೆ ನೀನ್ ಸತ್ರು ಅವ್ರಿಗೆ ಏನ್ ಅನ್ಸುತ್ತೆ ಹೇಳು? ನನ್ ಮಗಳು ಬದುಕಿದ್ರೆ ಆ ಪಾಪ ಪ್ರಜ್ಞೆಲಿ ಅವ್ರ ಪೂರ್ತಿ ಬದುಕ್ತಾರೆ. ಆಗ ಅವ್ರಿಗೋಸ್ಕರ ನೀನ್ ಹುಟ್ಟು ಬರಕ್ಕಾಗತ್ತಾ? ಸಾಯೋದಕ್ಕೆ ನೀನ್ ಎಷ್ಟು ಧೈರ್ಯ ಮಾಡಿದ್ಯೋ ಅದರ ಅರ್ಧದಷ್ಟು ಧೈರ್ಯ ನೀನ್ ಬದುಕೋದಕ್ ಹಾಕು. ಅವಾಗ ಯಾವ ಸಮಸ್ಯೆನೂ ನಿನ್ಗೆ ದೊಡ್ಡದು ಅಂತ ಅನ್ಸೋದಿಲ್ಲ. ಚಿಟ್ಕೆ ಹೊಡೆಯೋಷ್ಟು ಸುಲಭವಾಗಿ ನೀನ್ ಅದನ್ನ ಬಗೆಹರಿಸಬಹುದು. ನೀನ್ ಮೋಸ ಮಾಡಿರೋರ್ ಮುಂದೆ ನೀನ್ ಚೆನ್ನಾಗ್ ಬದುಕ್ ತೋರ್ಸ್ಬೇಕು ಅಮೂಲ್ಯ. ನಾನ್ ಮೋಸ ಮಾಡಿರೋ ಹುಡ್ಗಿನ ಇದು ಅನ್ನೋ ತರ ಅವ್ನ್ ಕೊರಗ್ಬೇಕು. ಕೊರಗೋ ಹಾಗೆ ನೀನ್ ಮಾಡ್ಬೇಕು. ಅದನ್ ಬಿಟ್ಟು ಈ ತರ ಸಾಯೋದಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ನಿನಗ್ ಸಾಯ್ಬೇಕು ಅನ್ಸಿದ್ರೆ ಹೋಗ್ ಸಾಯಿ. ನಿನ್ನನ್ ಯಾರು ತಡೆಯೋದಿಲ್ಲ. ಆದ್ರೆ ಒಂದ್ ತಿಳ್ಕೊ, ನೀನೇನೋ ಸತ್ತು ನೆಮ್ಮದಿಯಾಗಿ ಹೊರಟೋಗ್ತೀಯ. ಆದ್ರೆ ಇಂಥ ಮಗಳಿಗೆ ಜನ್ಮ ಕೊಟ್ಟುವ ಅಂತ ನಿನ್ ತಂದೆ ತಾಯಿ ಪ್ರತಿ ನಿಮಿಷ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ನೋಡ್ತಿರ್ತಾನೆ ಇರ್ತಾರೆ. ಇದ್ರ ಮೇಲ್ ನಿನ್ನಿಷ್ಟ. ನೀನೆಲ್ಲ ಉಳ್ಕೊಂಡಿದ್ಯಾ? ಹೋಟೆಲ್. ಆ ಹೋಟೆಲ್ ತೋರ್ಸು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ.
ಅದಕ್ಕೆ ಅಣ್ಣನ ಒಳಗಡೆ ಕೂರಿಸ್ಬೋದಾಗಿತ್ತಲ್ವಾ? ಒಳಗಡೆ ಹೋಗೋದಿಕ್ಕೆ ನನ್ಗೆ ಯಾಕೋ ತುಂಬಾ ಭಯ. ಇಲ್ಲಿದ್ರೆ ಸ್ವಲ್ಪ ಸಮಾಧಾನ. ಯಾರಿಗೆ ಆದ್ರೂ ಈ ತರ ಕಷ್ಟ ಬರಬಾರ್ದಪ್ಪ. ಇವ್ರು ನೆಟ್ಗಿದ್ದಿದ್ರೆ ಇವ್ರು ಸರಿಯಾಗಿರೋಳು. ಇವ್ರಿಗೆ ನಾವೇ ಅನ್ನೋ ಅಹಂಕಾರ. ನಾವು ನಾವ್ ಮಾಡಿದ್ದೆಲ್ಲ ಸರಿ ಅನ್ನೋ ಅದಕ್ಕೆ ಸರಿಯಾಗಿ ಪೆಟ್ಟು ಬಿತ್ತು. ಇನ್ನಾದ್ರೂ ದೊಡ್ಡ ಮನೆ ಸಂಬಂಧ ನಾ ಮಾಡೋದು ಬಿಡ್ಬೇಕು ನಮ್ ಜನ. ಅಲ್ಲ ಸೂರ್ಯಕಾಂತ್, ನಿಮ್ ಡ್ರೈವರ್ ಮಗಳು ಲವ್ ಮಾಡಿದಾಗ ನೀವೇ ಬುದ್ಧಿ ಹೇಳಿದ್ರಂತೆ. ಈಗ ನಿಮ್ಮ ಮಗಳಿಂದ ಕೆಲಸ ಮಾಡ್ಲಲ್ಲ. ಬೇರೆಯವ್ರ ಮಕ್ಕಳನ್ನ ಬುದ್ಧಿ ಹೇಳಿ ಸರಿ ಮಾಡೋದ್ ಗೊತ್ತು, ಆದ್ರೆ ಅವ್ರ ಮನೆ ಮಕ್ಕಳನ್ನೇ ಮುದ್ ಮಾಡಿ ಹಾಳ್ ಮಾಡ್ತಾರೆ. ಏನ್ ಮಾಡೋದು? ಇನ್ನು ಅವಳು ಅದ್ಯಾವನ್ ಕಟ್ಕೋತಾಳ, ಸ್ವಲ್ಪ ದಿನ ಆದ್ಮೇಲೆ ಗತಿ ಇಲ್ದೆ ಇಲ್ಲೇ ಬಂದು ಸೇರ್ಕೊತಾಳೆ. ಇವ್ರಿಗೂ ವಿಧಿ ಇಲ್ದೆ ಅವಳನ್ನ ಅವಳ ಗಂಡನ್ನು ಇವರೇ ಸಾಕ್ತಾರೆ. ಸಾಕ್ ನಿಲ್ಸಿ. ಹಳ್ಳಕ್ಕೆ ಬಿದ್ದವ್ರನ್ನ ಸಾಧ್ಯ ಆದ್ರೆ ಮೇಲಕ್ಕೆತ್ತಿ, ಅದು ಬಿಟ್ಟು ಮತ್ತೆ ಕಾಲಿಂದ ಹಳ್ಳಕ್ಕೆ ತಳ್ಳಿ ತಮಾಷೆ ನೋಡಬೇಡಿ. ನಿಮ್ಮನೇಲೂ ಹೆಣ್ಮಕ್ಳು ಇದಾರೆ ತಾನೆ? ಮತ್ತೆ ಗಾಜಿನ ಮನೇಲಿ ನಿಂತ್ಕೊಂಡು ಬೇರೆಯವ್ರ ಮನೆ ಕಲ್ಲೆಸಿಬಾರ್ದು ಅಂತ ಪರಿಜ್ಞಾನ ಇಲ್ವಾ ನಿಮ್ಗೆ? ನಿಮ್ಮನೇಲೆ ಇಂಥ ಒಂದು ಘಟನೆ ನಡೆದಿದ್ರೆ ಬೇರೆಯವರೆಲ್ಲ ಹೀಗೆ ಬಂದು ಮಾತಾಡಿದ್ರೆ ನಿಮ್ಗೆಲ್ಲ ಹೇಗ ಅನ್ಸೋದು? ಒಂದ್ಸಲ ಯೋಚನೆ ಮಾಡಿದ್ದೀರಾ? ಹೆಣ್ಣೆ ಎತ್ತೋರ್ ಸಂಕಟ ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ನಾವೆಷ್ಟೇ ಸಂಸ್ಕಾರ ಕೊಟ್ಟು ಎಷ್ಟೇ ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ರು ಕೆಲವು ಸಲ ಈ ತರ ಆಗತ್ತೆ. ಅದಕ್ಕೆ ತಂದೆ ತಾಯಿನ ಯಾಕೆ ದೂರ್ತೀರಾ? ಮೊದ್ಲೇ ಗಾಯದ ನೋವನ್ನ ಅನುಭವಿಸೋರವ್ರಿಗೆ ಮತ್ತೆ ಆ ಗಾಯದ ಮೇಲೆ ಬರೆ ಹಾಕಿ ಮತ್ತೆ ಯಾಕೆ ನೋವು ಕೊಡ್ತೀರಾ? ನಿಮ್ಮನ್ನೆಲ್ಲ ನಮ್ಮೂರ್ನವ್ರು ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗತ್ತೆ. ದಯವಿಟ್ಟು ನಿಮ್ಮಲ್ಲಿರೋ ಹುಳುಕನ್ನ ಎಲ್ಲಿ ಹೊರಗಾಕಕ್ಕೆ ಅವಕಾಶ ಸಿಗುತ್ತೆ ಅಂತ ದಾರಿ ಹುಡುಕ್ಬೇಡಿ. ಅವ್ರಿಗಾಗಿರೋ ನೋವಿಗೆ ಅವ್ರು ಏನ್ ಮಾಡ್ಕೊಂಡ್ರು ಅಂತ ಈಗ ತಾನೇ ನೀವು ನೋಡಿದಿರಲ್ವಾ? ಮತ್ತೆ ಮತ್ತೆ ಯಾಕೆ ಹಿಂಸೆ ಕೊಡ್ತಾ ಇದೀರಿ ಅವ್ರಿಗೆ? ನಿಮ್ ಕೈಲಾದ್ರೆ ಇವ್ರಿಗೆ ಸಮಾಧಾನ ಮಾಡಿ ಹೆಗಲು ಕೊಟ್ಟು ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ದಯವಿಟ್ಟು ಎಲ್ಲ ಇಲ್ಲಿ ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ಹೊರಡಿ ಇಲ್ಲಿಂದ.